ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಹೊಸ ಡಿವಿಷನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ನಿನ್ನೆ ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದು ಒಂದು ಇಮಿಡಿಯೇಟ್ ಆ್ಯಕ್ಷನ್ ನಮ್ಮ ಪೊಲೀಸವರು ಎಂಟೈರ್ ನಮ್ಮ ಹುಲಿಮಾವು ಪೊಲೀಸ್ ಸ್ಟಾಫ್, ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಈಸ್ಟ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಅಂದಾಜು 1 crore 1 lakh ಕ್ಯಾಶ್ ಒಂದು ಮಾಹಿತಿ ಬಂತು ನಮ್ಮ ಪೊಲೀಸ್ಗೆ. ಪೊಲೀಸ್ ಮಾಹಿತಿ ಅದಾದ ಮೇಲೆ ಅವರು ತಕ್ಷಣ ವಿದಿನ್ 15 ನಿಮಿಷದಲ್ಲಿ ಆ ಗ್ಯಾಂಗ್ಗೆ ಅವರು ಹಿಡಿದಿದ್ದಾರೆ. ಇದು ನಮ್ಮ ಪೊಲೀಸ್ದು ಅಲರ್ಟ್ನೆಸ್ ಅದು ಒಂದು ಎಕ್ಸಾಂಪಲ್ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಮ್ಸ್ ಕೈಲಿ ಬರಲಿಕ್ಕೆ ಹೇಳಿದೆ. ಯಾಕೆಂದರೆ ನಾವು ನಿಮಗೆ ನೋಡಿರ್ಬೋದು, ನೀವು ಸಿಟಿ ಪೊಲೀಸಲ್ಲಿ ನಾವು ಆಗಾಗ ಏರಿಯಾ ಡಾಮಿನೇಷನ್ ಮತ್ತು ನಾಕಾಬಂದಿದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಬೇರೆ ಬೇರೆ ಕಡೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿನ್ನೆ ಕೂಡ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಕೂಡ ಬೇರೆ ಕಡೆ ಸಿಟಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವ್ರದ್ದು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧ ಆಗಿದ್ದರು. ಅದೇ ಟೈಮಲ್ಲಿ ಇದು ಮಾಹಿತಿ ಬಂತು, ಒಂದು ಕಿಡ್ನ್ಯಾಪಿಂಗ್ ಆಗಿದೆ. ಕಿಡ್ನ್ಯಾಪಿಂಗ್ ಜೊತೆಗೆ ಅವ್ರದ್ದು 1 crore ಜಾಸ್ತಿ ದುಡ್ಡಿದೆ. ಆ ದುಡ್ಡು ಕೂಡ ಜೊತೆಗೆ ಅವರು ಅಂದರೆ ಕಿಡ್ನ್ಯಾಪರ್ಸ್ ಅವರು ದುಡ್ಡು ಮತ್ತು ಆ ಜನ ಇಬ್ಬರಿಗೆ ಕಿಡ್ನ್ಯಾಪ್ ಮಾಡಿದಾರಂತ ಮಾಹಿತಿ ಬಂತು. ಅಂದರೆ ಒಂದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನಿತ್ತು ಅಷ್ಟೇ. ಅದರ ಮೇಲೆ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ದು ಆಫೀಸರ್ಸ್ ಮತ್ತು ಮೆನ್ ಅವ್ರ DCP ಮತ್ತು ಜಾಯಿಂಟ್ CP ಅವ್ರ ಸೂಪರ್ವಿಷನಲ್ಲಿ ತಕ್ಷಣ ಟೆಕ್ನಿಕಲ್ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಮಾಹಿತಿ ಆಧಾರದ ಮೇಲೆ ಆ ಏರಿಯಾಗೆ ಕವರ್ ಮಾಡಿದರು. ಕವರ್ ಮಾಡಿ ಅಲ್ಲಿ 8 ಜನ ಆರೋಪಿಯವರು ಅವ್ರು ಹಿಡಿದಿದ್ರು. ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತು ಗಾಡಿ ಒಂದು ಸೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಯಾಕೆಂದರೆ ಬೇರೆ ಬೇರೆ ನಾಲ್ಕು ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟಾಗಿ ನಮ್ಮದು ಒಂದು ಸ್ಕೇಲ್ ನಾವು ಮಾಡಿದ್ದೀವಿ. ಅಂಥ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಲ್ಲಿ. ಸೊ ಎಲ್ಲರೂ ಕವರ್ ಮಾಡಿ 8 ಜನಕ್ಕೆ ಸ್ಪಾಟಿಂದನೇ ಅಲ್ಲಿ ಅರೆಸ್ಟ್ ಮಾಡಿಸಿ ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಮತ್ತು ಯಾರಿಗೇನೂ ಹಾನಿ ಆಗಿಲ್ಲ. ಇದು ಇಲ್ಲಿವರೆಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪ್ರಾಪರ್ಟಿ ಸೇಲ್ ಆಗಿತ್ತು ಮೊನ್ನೆ. ಅದರಲ್ಲಿ ಕೆಲವು ಕ್ಯಾಶ್ ಪೋರ್ಷನ್ ತೊಗೊಂಡು ಅದು ನಿನ್ನೆ ಅದರದ್ದೇ ಒಂದು ವ್ಯಾಲ್ಯೂದು ಯಾರೋ ಕಂಪ್ಲೇನೆಂಟ್ ಇದ್ದಾರಲ್ಲ ಅವ್ರು ತೊಗೊಳ್ಲಿಕ್ಕೆ ಬಂದಿದ್ದರು. ಸೊ ಅವ್ರಿಗೆ ಕೂಡ ನಾವು ಸೇಫಾಗಿ ನಾವು ರೆಸ್ಕ್ಯೂ ಮಾಡಿದ್ದೀವಿ. ನಮ್ಮ ಪೊಲೀಸವರು ಅವ್ರಿಗೆ ಯಾವುದೂ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಅವ್ರಿಗೆ ಹೊಡೆದಿದ್ದಾರೆ ಅವರು. ಯಾಕೆಂದರೆ ನಂತರ ಗೊತ್ತಾಯಿತು 2-3 ತಾಸಿಂದ ಇದು ಇನ್ಸಿಡೆಂಟ್ ಇತ್ತು. ಬಟ್ ನಮಗೆ ಮಾಹಿತಿ ಬಂತು ಲೇಟಾಗಿ. ಆದರೂ ಮಾಹಿತಿ ಲೇಟಾಗಿ ಬಂದರೂ ಕೂಡ ನಮ್ಮವರು ಭಾಳ ತಕ್ಷಣ ಕೆಲಸ ಮಾಡಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಎಂಟೈರ್ ಟೀಮ್ಗೆ ನಾನು 20,000 ರಿವಾರ್ಡ್ ಕೂಡ ಕೂಡ ಘೋಷಣೆ ಮಾಡ್ತೀನಿ. ಮತ್ತು ಭಾಳ ಒಳ್ಳೆ ಕೆಲಸ ಆಗಿದೆ. ಯಾಕೆಂದರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮೆಷರ್ಸ್ಗೋಸ್ಕರ ನಾವು ಆಗಾಗ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇರಲಿ ಅಥವಾ ಕ್ರಿಮಿನಲ್ಸ್ ಇರಲಿ ಅವ್ರಿಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇಂಥ ಆ್ಯಕ್ಷನ್ ಮಾಡ್ತಾಯಿದ್ದೀವಿ. ಸೊ ಇದು ಒಂದು ಎಕ್ಸಾಂಪಲ್ ಇದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ಎಂಟೈರ್ ಡಿವಿಷನ್ ಸ್ಟಾಫ್.